Hey, what's up guys? Hi, so welcome back to my new vlog. Guys, ಇವತ್ತಿನ ಹೊಸ ವಿಡಿಯೋ ಏನಂದ್ರೆ ನಾನು ಸ್ವಿಗ್ಗಿ ಡೆಲಿವರಿ ಮಾಡೋಣ ಅನ್ಕೊಂಡಿದೀನಿ. ಇವತ್ತು ನಂದು ಫಸ್ಟ್ ಡೇ ಆಫ್ ಸ್ವಿಗ್ಗಿ, ಡೇ 1 ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಸ್ವಿಗ್ಗಿಗೆ ಆನ್ ಬೋರ್ಡ್ ಆಗಿದ್ದೀನಿ. ಇವತ್ತಿಂದ ಡೆಲಿವರಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ. ನಂದು ಅರ್ನಿಂಗ್ಸ್ ಇನ್ನ 0 ಇದೆ. ಈಗ 7 o'clock ಇಂದ ಶಿಫ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರ್ನಿಂಗ್ಸ್ ನೋಡ್ಬಿಟ್ಟು ನೀವು ಯಾರ್ಯಾರು ಮಾಡಿರ್ದಿದ್ರೆ ಕಮೆಂಟ್ ಮಾಡಿ. ಅರ್ನಿಂಗ್ಸ್ ನೋಡ್ಬಿಟ್ಟು ಸಜೆಸ್ಟ್ ಮಾಡೋದಾ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಅಲ್ಲಿವರೆಗೂ ಫಸ್ಟ್ ಆರ್ಡರ್ ಇದ್ದಾಗ ನಿಮಗೆ ಸಿಗ್ತೀನಿ ಮತ್ತೆ. Meanwhile, ಫಸ್ಟ್ ಡೇ ಇನ್ ಸ್ವಿಗ್ಗಿ. ನಾನು 7 ಗಂಟೆಗೆ ಡ್ಯೂಟಿ ಆನ್ ಮಾಡಿದೆ ಸ್ವಿಗ್ಗಿ ಮಾಡೋಣ ಅಂತ. ಇವತ್ತೇ ಇನ್ನು ಫಸ್ಟ್ ID ಕ್ರಿಯೇಟ್ ಮಾಡಿ ಫಸ್ಟ್ ಡೇ ಸ್ವಿಗ್ಗಿ ಮಾಡೋಣ ಅಂತ ಬಂದಿದ್ದೆ. ಆರ್ಡರ್ಸ್ ಏನೋ ಚೆನ್ನಾಗೇ ಬಿದ್ವು. ಆದ್ರೆ ಬೇರೆ ಕಡೆ ಸಖತ್ ಹೇಳ್ದ. ನಾನ್ ಸ್ಟಾರ್ಟ್ ಮಾಡಿದ್ದು 8ನೇ ಮೈಲಿಲಿ, ಈಗ ಅಬ್ಬಿಗೆರೆಯಲ್ಲಿ ಇದೀನಿ. ಈ ಫುಲ್ ಇಡೀ ಝೋನ್ ನೇನೆ ರೌಂಡ್ ಹೊಡೆಸ್ಬಿಟ್ಟ. ಬಟ್ ಆರ್ಡರ್ ಮಾತ್ರ ಚೆನ್ನಾಗಿತ್ತು. ಈಗ ಟೈಮ್ ಬಂದು ಈಗ ಟೈಮ್ ಬಂದು 12:25. ಬೆಳಗ್ಗೆ 5:30ವರೆಗೂ ಮಾಡೋಣ ಅನ್ಕೊಂಡಿದೀನಿ. ನೋಡೋಣ ಅರ್ನಿಂಗ್ಸ್ ಎಷ್ಟಾಗುತ್ತೆ, ಏನು ಎತ್ತ, ಏನ್ ಮಾಡೋದು ಗೈಸ್. ಹಸಲ್ ಮಾಡ್ಲೇಬೇಕು. ಯಾವ್ದನ್ನು ಫ್ರೀ ಆಗಂತೂ ಸಿಗಲ್ಲ, ಎಲ್ಲದಕ್ಕೂ ಕಷ್ಟ ಪಡ್ಬೇಕು ಗೈಸ್. ಒಂದ್ ವರ್ಷದಲ್ಲಿ ಮನೆ ಕಟ್ತೀನಿ ಅಂತಿರೋದಂತೂ ಸತ್ಯ. ಅದಕ್ಕೂ ಮುಂಚೆ ಒಂದ್ ಗಾಡಿ ತಗೋಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ನಾನು ಮಿಡ್ ನೈಟ್ ಎಲ್ಲ ಚೆಚ್ಚಾಡ್ತಾ ಇರೋದು. ನೋಡೋಣ ಇನ್ನ ಎಷ್ಟ್ ದಿವಸ ಆಗುತ್ತೆ ಗಾಡಿ ತಗೊಳ್ಳೋದು. ಸದ್ಯಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಆರ್ಡರ್ ಬೇರೆ ಬಿದ್ದಿಲ್ಲ. ನೋಡೋಣ ಝೋನು ಆರ್ಡರ್ ಯಾವ ಕಡೆ ಬೀಳುತ್ತೆ, ಯಾವ ಕಡೆ ಕೊಡ್ತಾನೆ ಇನ್ನ ಏನು ಗೊತ್ತಿಲ್ಲ. ಆರ್ಡರ್ ಬಿದ್ದಾಗ ಸಿಗ್ತೀನಿ. one eternity later. ಹೇ ಗಾಯ್ಸ್, ನಾನು ಆಗ್ಲೇ ಹೇಳ್ದಂಗೆ ಅಬ್ಬಿಗೆರೆಯಿಂದ ಜಾಲಹಳ್ಳಿ ಬಂದೆ. ಆರ್ಡರ್ ಯಾವ ಬೀಳಿಲ್ಲ ಅಂತ. ಈಗ ನನ್ಗೆ ಬಗ್ಲಗುಂಟೆ ಕಡೆ ಒಂದು ಆರ್ಡರ್ ಬಿದ್ದಿದೆ, ಇನ್ಸ್ಟಾಮಾರ್ಟ್ ಆರ್ಡರ್. ಲಾಸ್ಟ್ ನನಗೆ 15 ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ರೆ 950 ಏನೋ ಇತ್ತು ಮಿನಿಮಮ್ ಗ್ಯಾರಂಟಿ. 15 ಆರ್ಡರ್ಸ್ಗೆ ಇನ್ನೊಂದು 0.5 ಆರ್ಡರ್ ಬೇಕಿತ್ತು. ಹೆಂಗೋ ಒಂದು ಆರ್ಡರ್ ಸಿಕ್ಕಿದೆ. ಈಗ ಬಗ್ಲಗುಂಟೆ ಕಡೆ ಹೋಯ್ತಾ ಇದ್ದೀನಿ. ಯಾಕೋ ಆರ್ಡರ್ಸ್ ತುಂಬಾ ಕಡಿಮೆ ಅನ್ನಿಸ್ತಾ ಇದೆ ಮಿಡ್ ನೈಟ್ ಅಲ್ಲಿ. ಹೆಂಗೋ ಇನ್ನೇನು ಮನೆ ಹತ್ರ ಸೈಡ್ ಬಂದ್ಬಿಟ್ಟಿದ್ದೀನಿ. ನೋಡ್ತೀನಿ, ಅಕಸ್ಮಾತ್ ಏನಾದ್ರು ಇದ್ರ ನೆಕ್ಸ್ಟ್ ಏನಾದ್ರು ಒಂದು ಆರ್ಡರ್ ಇನ್ನ ಬಿತ್ತು ಬಂದ್ರೆ 5:30ವರೆಗೂ ಮಾಡ್ತೀನಿ. ಯಾವ ಆರ್ಡರ್ ಬೀಳಲಿಲ್ಲ ಅಂದ್ರೆ ಇದೇ ಲಾಸ್ಟ್ ಆರ್ಡರ್. ಅರ್ನಿಂಗ್ಸ್ ನ ಮಾರ್ನಿಂಗು ಅಪ್ಡೇಟ್ ಮಾಡ್ತೀನಿ. ಇನ್ನ 2 ಕಿಲೋಮೀಟರ್ಸ್ ಇದೆ. ಮನಿ ಹೋಗೋಣ. ಗಾಯ್ಸ್, ನನ್ಗೆ ವ್ಲಾಗ್ ಮಾಡಿ ಅಷ್ಟೇನು ಅಭ್ಯಾಸ ಇಲ್ಲ. ಏನಾದ್ರೂ ತಪ್ಪಾದ್ರೆ ಹೊಟ್ಟೆಗೆ ಹಾಕೋಬಿಡಿ.
ನನ್ ವ್ಲಾಗ್ಸ್ ಬರೀ ಅಸಲ್ ಬಗ್ಗೆನೇ ಇರ್ತದೆ ಅಂದ್ರೆ ನಾನೇನ್ ಕಷ್ಟ ಪಡ್ತೀನಿ ದುಡ್ಡು ಮಾಡಕ್ಕೆ. ದುಡ್ಡು ಈಸಿಯಾಗಂತೂ ಆಗಲ್ಲ ವಾಯ್ಸ್. ಈಸಿಯಾಗಿ ದುಡ್ಡು ಆಗ್ಬೇಕು ಅಂದ್ರೆ ಇಲ್ಲ ಕೊಳ್ಳೆ ಹೊಡಿಬೇಕು, ಇಲ್ಲ ಅಪ್ಪ ಮಾಡಿಟ್ಟಿರ್ಬೇಕು. ಎರಡು ಇಲ್ವಾ, ತಿಗ ಮುಚ್ಕೊಂಡ್ ತಿಗ ಬಗ್ಸ್ ದುಡಿಬೇಕು. ಎರಡೇ ಆಪ್ಷನ್. ಅಪ್ಪ ಮಾಡಿಟ್ಟಿಲ್ಲ ಅಂತ ಏನಿಲ್ಲ, ಮಾಡಿಟ್ಟವ್ರೆ. ನೋಡಿ ಗಾಯ್ಸ್, ವಯಸ್ಸಳ ಗಾಡಿ ಬೇರೆ ಹಿಂದೆನೆ ಐತೆ. ನಾನ್ ವೇಷಭೂಷಣ ನೋಡಿ ಏನಾರು ಸೈಡ್ ಹಾಕಿಸ್ತಾರೆ ಅನ್ಕೊಂಡೆ. ಸದ್ಯಕ್ಕೆ ಹಂಗೇನು ಹಾಕ್ಸಿಲ್ಲ. ಯಾಕೋ ಫ್ರಂಟ್ ಅಲ್ಲಿ ಏರ್ ಕಡಿಮೆ ಇದ್ದಂಗಿದೆ. ನೋಡೋಣ, ಯಾಕ ನನ್ಗೆ ಇದೇ ಲಾಸ್ಟ್ ಆರ್ಡರ್ ಮಾಡೋಣ ಅಂತ ತುಂಬಾ ಅನ್ನಿಸ್ತಾ ಇದೆ. ಇನ್ನ 650 ಮೀಟರ್. ಏನ್ ಮಾಡ್ತೀರಾ, ಗಾಡಿ ಓಡಿಸಿ ಪೇನ್ ಬಂದ್ಬಿಟ್ಟಿದೆ ಬೆನ್ನೆಲ್ಲ. ನಾಳೆಯಿಂದ ದಿನ 2000 ಮಾಡ್ಲೇಬೇಕು. ಆದಷ್ಟು ಬೇಗ ಗಾಡಿ ಇಳಿಸ್ಬೇಕಂದ್ರೆ ದಿನ 2000 ಮಾಡಿದ್ರೇನೆ ಗಾಡಿ ಆರಾಮಾಗಿಳಿಯೋದು. ನೋಡಿ ವಾಯ್ಸ್, ಸಪ್ತಗಿರಿ ಕಾಲೇಜ್ ಕಡೆ ಬಂದಿದ್ದೀನಿ ಇವಾಗ. AGB ಲೇಔಟ್. ನಾನ್ ಆಗ್ಲೇನೆ ಬರೋಣ ಅನ್ಕಂಡೆ, ಆರ್ಡರ್ಸ್ ಬೀಳ್ಲಿಲ್ಲ ಅಂದ್ರೆ. ಓ ಶೆಟ್, ಅಲ್ಲೇ ತಿರುಗಿಸ್ಕೋಬೇಕಿತ್ತು. ಗಾಯ್ಸ್, ಆರ್ಡರ್ ಎತ್ಕೊಬರ್ತೀನಿ, ಇಲ್ಲೇ ರೀ. One eternity later. ಹೇ ಗಾಯ್ಸ್, ಆಗ್ಲೇ ನಾನು ಹೇಳ್ದಂಗೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆರ್ಡರ್ ಬಿದ್ದಿತ್ತು ಅನ್ನಲ್ಲ. ಎಲ್ಲಿ ತಲೆನೋವಾಗಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆರ್ಡ್ರು, ನನ್ನ ಅಜ್ಜಿ ಅದ್ರಲ್ಲಿ ಆರ್ಡರ್ ಐಡಿ ಎಲ್ಲಿರ್ತದೆ ಏನೂ ಗೊತ್ತಾಗಲ್ಲ. ಅಪ್ಪ ಹಂಗೋ ಹಿಂಗೋ ಡೆಲಿವರ್ ಮಾಡಿ ಸದ್ಯಕ್ಕೆ ಈಗ ಆಫ್ಲೈನ್ ಹೋಗಿದ್ದೀನಿ. ಇವತ್ತಿಗೆ 15 ಆರ್ಡರ್ ಹೊಡೆದಿದ್ದೀನಿ. 7 ಗಂಟೆಗೆ ಬಂದು ಆಗ್ಲೇ ಕಂಪ್ಲೀಟ್ ಆಗೋದು. ಏನ್ ಮಾಡ್ತೀರಾ, 0.5 ಬೇಕಿತ್ತು. ಯಾಕೆ, ನನ್ನ ಫ್ರಂಟ್ ಟೈರಲ್ಲಿ ಮೋಸ್ಟ್ಲಿ ಏರ್ ಇಲ್ಲ ಅನ್ಸುತ್ತೆ. ಲೆಟ್ ಮೀ ಚೆಕ್. ಇದೆ ಆದ್ರೂ ಯಾಕೆ ಅಂತ ಗೊತ್ತಿಲ್ಲ, ಏನೋ ಒಂಥರ ಎಳ್ದಾಡ್ತಿದೆ. ಇರ್ಲಿ, ಅಷ್ಟೇ ಗಾಯ್ಸ್ ಇವತ್ತಿನ ಬ್ಲಾಗ್. 1 ಗಂಟೆ ಟೈಮು. ಈಗ ಮನೆಗೆ ಹೋಗಿ ಶಿಸ್ತಾಗಿ ಪಾಚ್ಕೋತೀನಿ. 5 ಗಂಟೆವರೆಗೂ ಹೊಡಿಬೇಕು ಅನ್ಕೊಂಡೆ, ಬಟ್ ಯಾಕೋ ಆರ್ಡರ್ಸ್ ಬೀಳ್ತಾ ಇಲ್ಲ. ಅಮ್ಮ ಬೇರೆ ಫೋನ್ ಮಾಡ್ತಾ ಇದೆ. ಸರಿ ಗಾಯ್ಸ್, ಮತ್ತೆ ಸಿಗೋಣ, ಬಾಯ್.